ನಾವು ನಮ್ಮ ಸೋಲನ್ನು ಒಪ್ಕೊಳ್ದೆ ಗಿವ್ ಅಪ್ ಮಾಡೋದನ್ನು ರೆಫ್ಯೂಸ್ ಮಾಡಿದಾಗ ಜನ ನಮ್ಮನ್ನು ನೋಡಿ ನಗ್ತಿರ್ತಾರೆ, ರೈಟ್? ನಾವು ಪ್ರತಿ ಸಲ ಬಿದ್ದಾಗ ಪ್ರಯತ್ನನ ನಿಲ್ಲಿಸು ಅಂತ ಹೇಳೋರೆ ಜಾಸ್ತಿ. ಆದರೆ ಆವಾಗ ನಮಗೆ ನಾವೇ ಹೇಳ್ಕೊತಾ ಇರಬೇಕು, ನಾಟ್ ಟುಡೇ. ಎಲ್ಲ ನಮಗೆ ಹೇಳ್ತಿರ್ತಾರೆ, ನಿನಗೆ ಹಠ ಜಾಸ್ತಿ, ನಿನ್ನ ಹಠಮಾರಿತನ ನಿನ್ನ ವೀಕ್ನೆಸ್ ಆಗುತ್ತೆ ಅಂತ. ಆದರೆ ನಮಗೆ ಗೊತ್ತಿರಬೇಕು, ಇದು ನಮ್ಮ ವೀಕ್ನೆಸ್ ಅಲ್ಲ, ಇದು ನಮ್ಮ ಫೈರ್. ಜನಗಳು ನಮಗೆ ಕ್ವಿಟ್ ಮಾಡೋದನ್ನೇ ಹೇಳ್ತಿರ್ತಾರೆ, ನಿನ್ನ ಕೈಲಿ ಆಗಲ್ಲ, ಬಿಟ್ಬಿಡು ಅಂತ. ಆದರೆ ನಮ್ಮ ಸ್ಟಬ್ಬನ್ ಹಾರ್ಟು ನಮಗೆ ಯಾವಾಗಲೂ ಹೇಳೋದು, ಏನಾದರೂ ಒಂದು ಹೊಸ ದಾರಿನ ಹುಡುಕು ಅಂತ. ನನ್ನ ಮೈಂಡ್ ಯಾವಾಗಲೂ ಹೇಳ್ತಿರುತ್ತೆ, ಗಿವ್ ಅಪ್ ಮಾಡು ಅಂತ. ಆದರೆ ನನ್ನ ಹಾರ್ಟ್ ಯಾವಾಗಲೂ ಹೇಳ್ತಿರುತ್ತೆ, ಕೀಪ್ ಫೈಟಿಂಗ್, ಕೀಪ್ ಫೈಟಿಂಗ್ ಅಂತ. ಇದು ಲಕ್ಕಲ್ಲ, ಇದು ನಮ್ಮ ಟ್ಯಾಲೆಂಟ್, ಇದು ನಮ್ಮಲ್ಲಿರೋ ಸ್ಟಬ್ಬನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ನಮ್ಮಲ್ಲಿರೋ ಹಠಮಾರಿತನ ನಮ್ಮ ಹಾರ್ಟನ್ನು ಯಾವುದನ್ನು ಈಸಿಯಾಗಿ ಬಿಟ್ಕೊಡೋದಕ್ಕೆ ಇಷ್ಟಪಡಲ್ಲ, ಯಾವುದನ್ನು ರೆಫ್ಯೂಸ್ ಮಾಡೋಕ್ಕೂ ಇಷ್ಟಪಡಲ್ಲ. ಇದನ್ನು ಜನಗಳು ಹೇಳೋದು ಹಠಮಾರಿತನ, ಹೌದು. ಆದರೆ ನಾನು ಹೇಳ್ತೀನಿ, ಇದು ನಮ್ಮ ಧೈರ್ಯ. ನಮ್ಮ ಲೈಫ್ಗೋಸ್ಕರ ಹೋರಾಟ ಮಾಡಬೇಕು ಅಂದರೆ ಧೈರ್ಯ ಇರಲೇಬೇಕಲ್ವಾ? ಈ ವಿಡಿಯೋನ ಯಾರು ಗಿವ್ ಅಪ್ ಮಾಡಲ್ಲ, ಯಾರು ತುಂಬ ಹಠವಾದಿಗಳಿರ್ತಾರೋ, ಯಾರು ತುಂಬ ಸ್ಟಬ್ಬನ್ ಕ್ಯಾರೆಕ್ಟರ್ ಇರ್ತಾರೋ, ಯಾರು ತಮ್ಮ ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡು ಲೀಡ್ ಮಾಡ್ತಿರ್ತಾರೋ, ಅವ್ರಿಗೆ ನೀವು ಕಳಿಸೋದ್ರಿಂದ ಅವ್ರ ಪವರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಕೊನೆಯದಾಗಿ ಒಂದು ಮಾತು, ನೀವು ನಿಮ್ಮ ಲೈಫ್ನಲ್ಲಿ ಯಾವಾಗಲೂ ಸ್ಟಬ್ಬನ್ ಆಗಿರಿ, ಆದರೆ ವ್ಯಾಲಿಡ್ ರೀಸನ್ಸಿಗೆ ಮಾತ್ರ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ.